ಸಮಸ್ತ ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಹೊಸಪೇಟೆ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಹಂಪಿ ಪೊಲೀಸ್ ಠಾಣೆ. ಇದೀಗ ವಾರ್ತೆಗಳ ವಿವರ. ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ವಿಜಯನಗರ ಜಿಲ್ಲಾ ಘಟಕದಿಂದ ಸಂವಿಧಾನ ಸಂರಕ್ಷಣಾ ಸಮಾವೇಶ ಕೈಗೊಳ್ಳಲಾಗಿತ್ತು. ಈ ವೇಳೆ ನೆರೆದವರಿಂದ ಸಂವಿಧಾನ ರಕ್ಷಣೆ ಕುರಿತಾಗಿ ಪ್ರತಿಜ್ಞಾವಿಧಿ ಪಠಿಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಪ್ರಾರಂಭದಲ್ಲಿ ಜೈ ಭೀಮ್ ಸರ್ಕಲ್ಗೆ ತೆರಳಿದ ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕ ಸತೀಶ್ ಜಾರಕಿಹೊಳಿಯವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಬಳಿಕ ನೆರೆದವರಿಂದ ಜೈ ಭೀಮ್ ಎಂದು ತಂಡದೊಂದಿಗೆ ಘೋಷಣೆ ಕೂಗಿದರು. ಅದೇ ರೀತಿ ಈ ತಂಡಕ್ಕೆ ಸೇರ್ಪಡೆಗೊಂಡ ಸಚಿವ ಆನಂದ್ ಸಿಂಗ್ ರವರು ಮದಕರಿ ನಾಯಕ ಪುತ್ಥಳಿಗೆ ಮಾಲಾರ್ಪಣೆಗೈದು ಪಕ್ಷದ ಕಾರ್ಯಕ್ರಮಕ್ಕೆಂದು ನಿರ್ಗಮಿಸಿದರು. ಬಳಿಕ ಸ್ಥಳೀಯ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಾವೇಶ ಕೈಗೊಳ್ಳಲಾಗಿ ಭಾರತದ ಸಂವಿಧಾನ ಪೀಠಿಕೆಗೆ ಪುಷ್ಪಾರ್ಚನೆಗೈದು ಸಂವಿಧಾನದ ರಕ್ಷಣೆ ಕುರಿತಾಗಿ ಪ್ರತಿಜ್ಞಾವಿಧಿ ಪಠಿಸಲಾಯಿತು. ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕವಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ. ಆ ಬಳಿಕ ಇಳಕಲ್ನ ಚಿತ್ತರಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಗುರು ಮಹಂತ ಸ್ವಾಮಿಗಳು ಮಾತನಾಡಿ, ಇಂದು ಕೆಳವರ್ಗದವರು ಉನ್ನತ ಸ್ಥಾನದಲ್ಲಿದ್ದಾರೆಂದ್ರೆ ಅದಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೀಡಿರುವ ಸಂವಿಧಾನವೇ ಕಾರಣ.
ಸಂವಿಧಾನ ಇಲ್ಲದಿದ್ದಲ್ಲಿ ಕೆಳವರ್ಗದವರು ತುಳಿತಕ್ಕೆ ಒಳಗಾಗುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಸಂವಿಧಾನವನ್ನ ಗೌರವಿಸಬೇಕಿದೆ ಎಂದರು. ಈ ಸಂವಿಧಾನ ಸಮಾವೇಶವನ್ನು ನಾವು ಬಹುತ್ವ ವೇದಿಕೆಯಿಂದ ಸಂಘಟನೆ ಮಾಡ್ತಾ ಇರೋದು ಇದೊಂದು ಐತಿಹಾಸಿಕ ಕ್ಷಣಗಳು ಅಂತ ಅನಿಸುತ್ತೆ. ಇಲ್ಲಿ ನಾವು ನೋಡಬೇಕಾದದ್ದು ಏನು ಅಂತಂದ್ರೆ ಸಂವಿಧಾನದ ಮಹತ್ವವನ್ನು ನಾವು ತಿಳಿಬೇಕು. ಸಂವಿಧಾನದ ಮಹತ್ವ ಅಂತಂದ್ರೆ ಇವತ್ತು ಕೆಳವರ್ಗದವರು ಮಂತ್ರಿಗಳಾಗಿದ್ದಾರಂದ್ರೆ, ಕೆಳವರ್ಗದವರು DC ಆಗಿರಂದ್ರೆ, ಕೆಳವರ್ಗದವರು AC ಆಗಿರಂದ್ರೆ, ಕೆಳವರ್ಗದವರು SP ಆಗಿರಂದ್ರೆ, ಕೆಳವರ್ಗದವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ನಗರಸಭೆ ಅಧ್ಯಕ್ಷರು, ಹೀಗೆ ಕೆಳವರ್ಗದವರು ಆಗ್ಯಾರು ಅಂತಂದ್ರೆ ಇವರು ಸಂವಿಧಾನದಿಂದ ಆಗಿದ್ದಾರೆ. ಒಂದು ವೇಳೆ ನಮ್ಮ ದೇಶದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಬರೆದ ಸಂವಿಧಾನ ನಮ್ಮ ದೇಶದಲ್ಲಿ ಇರ್ತಿದ್ರೆ ಇವರು ಯಾರೂ ಸಹಾಯ ಆಗ್ತಿಲ್ಲ, ಯಾರು ಮುಕ್ತಿ ಆಗಿತ್ತು. ಇವರು ವಿಶ್ವವಿದ್ಯಾಲಯ ಇವತ್ತು ವಿದ್ಯಾರ್ಥಿಗಳು ಇವತ್ತು MSc ಮಾಡಿರ್ಬೋದು, PhD ಮಾಡಿರ್ಬೋದು, MA ಇವೆಲ್ಲ ದೊಡ್ಡ ದೊಡ್ಡ ಕ್ಲಾಸ್ನಲ್ಲಿ ಸೀಟ್ ತಗೋಬಹುದು, MBBS ಸೀಟ್ ತಗೋಬಹುದು. ಇದೆಲ್ಲವೂ ಸಂವಿಧಾನ ಇದ್ದಲ್ಲೇ ಕೆಲವರವರು ಡಾಕ್ಟರ್ ಆಗಿ ಕಾರಣವಾಗಿ ಆ ರಿಸರ್ವೇಶನ್ ಅಲ್ಲಿ ತಗೊಂಡು ಇವತ್ತು ಶರಣರಿಗೆ ಅದಕ್ಕೆಲ್ಲ ಏನು ಕಾರಣ ಅಂತಂದ್ರೆ ಸಂವಿಧಾನವೇ ಕಾರಣ. ಒಂದು ವೇಳೆ ಈ ಸಂವಿಧಾನ ಇರದೇ ಇದ್ರೆ ನಾವು ಯಾರು ಡಾಕ್ಟರ್ ಆಗಿದ್ದಿಲ್ಲ, ಇಂಜಿನಿಯರ್ ಆಗಿದ್ದಿಲ್ಲ, ಕೆಲವರ್ಗದವರು ಯಾರು ಡಾಕ್ಟರು, ಇಂಜಿನಿಯರ್, ಮಂತ್ರಿಗಳು, ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಯಾರು ಆಗಿದ್ದಿಲ್ಲ. ನಮ್ಮ ಅರ್ಥ ಈ ಕೆಲಸ ಮಾಡ್ತಿದ್ದೆ ಅದ ಕೆಲಸ ಮಾಡ್ತಿದ್ವಿ. ನಮ್ಮ ಅರ್ಥ ಚಕ್ರಿ ಹೊಡಿತಂದ್ರೆ ನಮ್ಮ ಅಮ್ಮನ ಅರ್ಥ ಮಾಡ್ಬೇಕು. ನಮ್ಮ ಅರ್ಥ ಭೂಮಿ ಮಡಿ ಮಾಡ್ತಿದ್ರೆ ಭೂಮಿನೂ ಉಳ್ಬೇಕು. ನಮ್ಮ ಅರ್ಥ ಮಡಿವಾಳ ಸಮಾಜ ಬಟ್ಟಿ ಹೊಡಿತಿದ್ರೆ ನಮ್ಮ ಅಮ್ಮನ ಅರ್ಥ ಮಾಡ್ಬೇಕು. ಬಡಿತನ ನಮ್ಮ ಅರ್ಥ ಬಡಿತನ ಮಾಡ್ತಿದ್ರೆ ನಮ್ಮ ಅಮ್ಮನ ಬಡಿತನ ಮಾಡ್ಬೇಕು, ನಮ್ಮ ಅಮ್ಮ ಬಡಿತನ ಮಾಡ್ಬೇಕು. ಆದ್ರೆ ಬಡಿಗಾರ ಮಡಿವಾಳ ಭಾಷೆ ಹೇಳಿ ನಾವು ಸಹಾಯ ಮಾಡ್ತಂದ್ರೆ ಅದೇ ಅವಕಾಶ ಇಲ್ಲ. ಇಲ್ಲಿ ಸಂವಿಧಾನ ಬಂದ ಕಾರಣಕ್ಕಾಗಿ ಇವತ್ತು ಕೆಳವರ್ಗದಲ್ಲಿ ಶರಣಾಗಿರ್ತಂದ್ರೆ ಅವರು ದೊಡ್ಡ ಸ್ಥಾನಕ್ಕೆ ಹೋಗಬಹುದು ಅಂತ ಅವಕಾಶ ಸಂವಿಧಾನ ಕೊಟ್ಟಲ್ಲಿ. ಬಾಲ್ಯ ವಿವಾಹ ಪದ್ಧತಿಯನ್ನ ಸಂಪೂರ್ಣವಾಗಿ ನಿಷೇಧಿಸುವ ಹಿನ್ನೆಲೆಯಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸರ್ಕಾರದ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಾ ಬರಲಾಗ್ತಿದೆ. ಅಂತೆಯೇ ವಿಜಯನಗರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ತಡೆ ಕುರಿತಾಗಿ ಜಾಗೃತಿ ಅಭಿಯಾನವನ್ನು ಆರಂಭಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಲ್ಲಿ ಹೊಸಪೇಟೆ ಉಪವಿಭಾಗಾಧಿಕಾರಿ ಸಿದ್ದರಾಮೇಶ್ವರ್ ರವರು ಹಸಿರು ನಿಶಾನೆ ತೋರಿಸುವ ಮೂಲಕ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕುರಿತು ಜಾಗೃತಿ ಮೂಡಿಸುವ ವಾಹನಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಬಾಲ್ಯ ವಿವಾಹವನ್ನ ಕೇವಲ ಒಂದೇ ದೃಷ್ಟಿಕೋನದಿಂದ ನೋಡಲಾಗದು. ಬಾಲ್ಯ ವಿವಾಹದಿಂದ ಅನೇಕ ತೊಂದರೆಗಳನ್ನು ಅನುಭವಿಸಬೇಕಾಗ್ತದೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಹುಡುಗನಿಗೆ 21 ವರ್ಷ ಹಾಗೂ ಹುಡುಗಿಗೆ 18 ವರ್ಷ ಪೂರ್ಣಗೊಳ್ಳುವ ಮೊದಲು ಮದುವೆ ಮಾಡಿದ್ದಲ್ಲಿ ಕಾನೂನು ಬಾಹಿರವೆಂದು ಪರಿಗಣಿಸಿ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ ಎಂದರು. ಫುಲ್ಫಿಲ್ ಆಗಲ್ಲ ಅಂಡ್ ಅವು ವ್ಯರ್ಥ ಆಗ್ತವೆ. ಅದೇ ರೀತಿ ಬಾಲ್ಯ ವಿವಾಹ ಸಹ ಒಬ್ಬ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗೋದ್ರಿಂದ ಅವ್ರಿಗೆ ಮಲ್ಟಿಪಲ್ ಇಂಪ್ಯಾಕ್ಟ್ ಅಲ್ಲಿ ನಾವು ಫೇಲ್ಯೂರ್ಸ್ನ ಕಾಣ್ತೇವೆ. ಎಜುಕೇಶನಲ್ ಫೇಲ್ಯೂರ್ ಆಗುತ್ತೆ, ಎಕನಾಮಿಕಲ್ ಫೇಲ್ಯೂರ್ ಆಗುತ್ತೆ ಅಂಡ್ ಸೋಷಿಯಲ್ ಕಾಸಸ್ ಎಲ್ಲ ಆಗ್ತವೆ. ಸೊ ಬಾಲ್ಯ ವಿವಾಹ ಕೇವಲ ಒಂದೇ ದೃಷ್ಟಿಯಲ್ಲಿ ನಾವು ನೋಡಬಾರ್ದು, ಇದು ಮಲ್ಟಿಪಲ್ ಇಂಪ್ಯಾಕ್ಟ್ ಬೀಳುತ್ತೆ. ಸ್ವತಂತ್ರ ಸಿಕ್ಕು ನಮಗೆ 75 ವರ್ಷ ಆಯಿತು. ಬಹಳಷ್ಟು ಮುಂದುವರೆದ ರಾಷ್ಟ್ರಗಳಲ್ಲಿ ಇದೊಂದು ಪಿಡುಗೆ. ನನ್ನ ಪ್ರಕಾರ ಇದೊಂದು ಪಿಡುಗು. ಈ ಪಿಡುಗು ಯಾವುದೇ ಮುಂದುವರೆದ ರಾಷ್ಟ್ರಗಳಲ್ಲಿ ಇಲ್ಲ. ಇಂಡಿಯಾ ಇಸ್ ಎ ಡೆವಲಪಿಂಗ್ ಕಂಟ್ರಿ. ಸೊ ಬಹಳಷ್ಟು ಇವಾಗ ಮುಂಚೆ ಇರ್ತಕ್ಕಂಥ ಪರಿಸ್ಥಿತಿ ಕ್ರಮೇಣ ಕ್ಷೀಣಿಸ್ತಾ ಇದೆ. ಹಿಂದೆ ಇದ್ದಂಥ ಬಾಲ್ಯ ವಿವಾಹದ ರೇಟು ಇವಾಗಿನ ರೇಟು ಬಹಳಷ್ಟು ಕಡಿಮೆ ಆಗಿದೆ. ಬಟ್ ಇನ್ನಷ್ಟು ಇದು ಜಾಸ್ತಿ ಪ್ರಚಾರ ಆಗಬೇಕು ಮತ್ತು ಝೀರೋ ಬಾಲ್ಯ ವಿವಾಹಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು.
ಈ ಒಂದು ಕಾರ್ಯಕ್ರಮ ಇವತ್ತು ಇರೋದು ಕೇವಲ ಒಂದು ಡಿಪಾರ್ಟ್ಮೆಂಟ್ಗೆ ಸಹಯೋಗದಿಂದ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮಲ್ಟಿಪಲ್ ಎಲ್ಲ ಯಾವುದೇ ರೀತಿ ಬಾಲ್ಯ ವಿವಾಹ ಕಂಡು ಬಂದರೆ ದೆರ್ ಇಸ್ ಎ ನಂಬರ್ 1098 ವಿಚ್ ವರ್ಕ್ಸ್ 24/7 24 ಗಂಟೆ ಸಹ ಕಾರ್ಯನಿರ್ವಹಿಸ್ತದೆ. ಬಹಳಷ್ಟು ಮಕ್ಕಳು ಬಂದಿದ್ರು ಇಲ್ಲೆಲ್ಲ. ಯಾಕೆ ಬಾಲ್ಯ ವಿವಾಹ ತಡಿಬೇಕು, ಬಾಲ್ಯ ವಿವಾಹ ಆಗ್ಬಾರ್ದಂತ ಫಸ್ಟ್ ತಾವೆಲ್ಲ ತಿಳ್ಕೋಬೇಕು. ಮತ್ತು ತಮ್ಮ ಸ್ನೇಹಿತರಿಗೂ ಮತ್ತು ಅಲ್ಲೆಲ್ಲಾದ್ರೂ ಬಾಲ್ಯ ವಿವಾಹ ಆಗದಿದ್ರೆ ಇಮಿಡಿಯೇಟ್ ಆ ನಂಬರ್ಗೆ ಮತ್ತು ಲೋಕಲ್ ಪೊಲೀಸ್ ಅವ್ರಿಗೆ ಆಯಿತು, ನಮ್ಮ ತಹಸೀಲ್ ಕಚೇರಿಗೆ ಆಯಿತು ಅಥವಾ CDPO ಅವ್ರಿಗೆ ಆಯಿತು, ಯಾರಿಗಾದ್ರೂ ಇನ್ಫಾರ್ಮೇಶನ್ ಕೊಟ್ಟು ಆ ರೀತಿ ದುರಂತ ಆಗದ ರೀತಿ ತಡಿಬೇಕು. ನನ್ನ ಗಮನಕ್ಕೆ ಸಂಬಂಧಪಟ್ಟಂಗೆ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ವಿ ಯೂಸ್ ಟು ಅಟೆಂಡ್ ಮೆನಿ ಕೇಸಸ್ ಇನ್ ಕಂಪ್ಲಿ ತಾಲೂಕಲ್ಲಿ ಬಹಳಷ್ಟು ಬಾಲ್ಯ ವಿವಾಹ ಕೇಸ್ ಪ್ರಕರಣಗಳು ಪತ್ತೆ ಆಗ್ತಾ ಇದ್ವು ಮತ್ತು ಅದನ್ನು ತಡೆಯಲು ನಾವು ಯಶಸ್ವಿ ಆಗಿದ್ದೀವಿ. ಬಹಳಷ್ಟು ಕಡೆ ತಡೆಯಲು ಯಶಸ್ವಿ ಸಮ್ವೇರ್ ಪೆನಾಲ್ಟಿ ಸಹ ಬಹಳಷ್ಟು ಹಾಕಿತ್ತು ಉದಾಹರಣೆ ಇದೆ. ಬೀಯಿಂಗ್ AC, ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ನನ್ನದ ಮಟ್ಟದಲ್ಲಿ ಸಬ್ ಡಿವಿಷನ್ ಕಮಿಟಿ ಇದೆ. ಇದಕ್ಕಾಗಿನೇ ನಾವು ಒಂದು 2-3 ಮೀಟಿಂಗ್ ಮಾಡಿದ್ದು ಉಂಟು ಮತ್ತು ಇವ್ರದ್ದು ಡಿಸ್ಟ್ರಿಕ್ಟ್ ಆಫೀಸರ್ ಜೊತೆಗೂಡಿ ಒಂದು ವಿಲೇಜ್ ಅಕೌಂಟೆಂಟ್ಗೆ ಎಲ್ಲರಿಗೂ ಒಂದು ಟ್ರೈನಿಂಗ್ ಕೊಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಬಿಕಾಸ್ ಆಫ್ ಕೋವಿಡ್ ಅದು ಆಗಿಲ್ಲ. ನಾನು ರಿಕ್ವೆಸ್ಟ್ ಮಾಡ್ತಾನೆ, ಇವಾಗ ಎಲ್ಲ ಸ್ವಲ್ಪ ಕೋವಿಡ್ದು ಕಡಿಮೆ ಆಗಿದೆ, ನಾವು ಒಂದು ಮೀಟಿಂಗ್ ಮಾಡೋಣ. ಯಾಕಂದರೆ PDOಗಳು ಮತ್ತು ವಿಲೇಜ್ ಅಕೌಂಟೆಂಟ್ಸ್ ಗ್ರಾಮ ಮಟ್ಟದಲ್ಲಿ ಇರ್ತಾರೆ. ಅವ್ರಿಗೆ ಮಾಹಿತಿ ಚೆನ್ನಾಗಿ ತಿಳಿತದೆ. ಅವ್ರಿಗೆ ಆಕ್ಟಿವ್ ಆಗಿ ವರ್ಕ್ ಮಾಡಿದ್ರೆ ನಮ್ಮದು ಡಿಸ್ಟ್ರಿಕ್ಟ್ ಲೆವೆಲ್ ನಮ್ಮ ಈ ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ. ಹಾಗಾಗಿ ಇವತ್ತೇನಿದು ಜಾಥಾಕ್ಕೆ ನಾವು ಚಾಲನೆ ಕೊಡ್ತಿದ್ದೇವೆ. ಕೇವಲ ಇದು ಜಾಥಾಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಎಲ್ಲರೂ ನಮಗೆ ಒಂದು ಏನಾದರೂ ಒಂದು ಗೋಲ್ ಇಟ್ಕೋಬೇಕು. ಮತ್ತು ನಾವು ಇದನ್ನು ಮಾಡೋ ಮೂಲಕ ಯಾವುದೇ ರೀತಿ ನನ್ನ ಸುತ್ತಮುತ್ತ ಬಾಲ್ಯ ವಿವಾಹ ಆಗಬಾರ್ದು, ಆಗೋದನ್ನು ನಾವು ತಡಿಬೇಕು. ತಡೆದು ಅದಕ್ಕೆ ಶಿಕ್ಷಾರ್ಹ ಅಪರಾಧ ಇದೆ, ಅದಕ್ಕೆ ದಂಡವನ್ನು ವಿಧಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಆ ನಿಟ್ಟಿನಲ್ಲಿ ಬಾಲ್ಯ ವಿವಾಹನ ನಾವು ಸಂಪೂರ್ಣ ನಮ್ಮ ದೇಶದಿಂದ, ನಮ್ಮ ರಾಜ್ಯದಿಂದ, ನಮ್ಮ ಊರಿನಿಂದ ತೊಲಗಿಸ್ಬೇಕಂತ ನಾನೆಲ್ಲರಿಗೂ ಕೇಳ್ಕೊಳ್ತೀನಿ. ಬಳಿಕ ಡಿವೈಎಸ್ಪಿ ವಿಶ್ವನಾಥರಾವ್ ಕುಲಕರ್ಣಿಯವರು ಮಾತನಾಡಿ, ಬಾಲ್ಯ ವಿವಾಹ ಕಾನೂನು ಬಾಹಿರವಾಗಿದೆ. ಬಾಲ್ಯ ವಿವಾಹ ತಡೆಯುವಲ್ಲಿ ಸಾರ್ವಜನಿಕರ ಸಹಕಾರ ಬಹುದೊಡ್ಡ ಪಾತ್ರ ವಹಿಸುತ್ತದೆ ಎಂದರು. ನಿಷೇಧ ಮಾಡೋದು ನಮ್ಮ ಸಾರ್ವಜನಿಕರಿಗೆ ಯಾವ ಥರ ಇದೆ ಅಂದರೆ, ಅದು ಸರ್ಕಾರದ ಕೆಲಸ, ನಮಗೇನು ಅದಕ್ಕೆ ಸಂಬಂಧ ಇಲ್ಲ ಅನ್ನೋದು ಬಹಳಷ್ಟು ಸಾರ್ವಜನಿಕರಲ್ಲಿ ಇದೆ. ಬರೀ ಸರ್ಕಾರಿ 7-8 ಇಲಾಖೆಗಳು ಮಾಡೋದ್ರಿಂದ ಬಾಲ್ಯ ವಿವಾಹ ನಿಷೇಧ ಆಗೋದೇ ಇಲ್ಲ. ಈ ಸಾರ್ವಜನಿಕರಲ್ಲಿ ಅರಿವು ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಈ ಥರದ ಅನಿಷ್ಟ ಪದ್ಧತಿಗಳು ನಮ್ಮ ಸಮಾಜದಿಂದ ದೂರ ಹೋಗೋದೇ ಇಲ್ಲ. ಅದಕ್ಕಾಗಿ ಸರ್ಕಾರ ಹಮ್ಮಿಕೊಂಡಿರುವಂಥ ಈ ಥರದ ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ಮುಟ್ಟಬೇಕು. ಈಗ ಈ ಕಾರ್ಯಕ್ರಮದ ಆಯೋಜಕರಲ್ಲಿ ನನ್ನ ವಿನಂತಿ ಏನಂದರೆ, ಈಗ ಮಾರ್ಚ್ ಏಪ್ರಿಲ್ಗಳಲ್ಲಿ ಸಾಮೂಹಿಕ ವಿವಾಹಗಳು ಸ್ಟಾರ್ಟ್ ಆಗ್ತವೆ. ಆ ಥರದ ವಿವಾಹಗಳಾಗುವಲ್ಲಿ ತಾವು ನೋಡಿದ್ರಿ, ನಾವು ನೋಡಿದ್ರಿ, 1-2 ಗ್ಯಾರಂಟಿ ಬಾಲ್ಯ ವಿವಾಹ ಅಟ್ಲೀಸ್ಟ್ ಕಂಪ್ಲೇಂಟ್ಸ್ ಆದರೂ ಬರುತ್ತೆ. ಸೊ ಅದಕ್ಕೆ ಈಗ ನಮ್ಮ ಈ ಅಭಿಯಾನ ಜಾಥಾ ಎಲ್ಲೆಲ್ಲಿ ಹೋಗುತ್ತೆ, ಪರ್ಟಿಕ್ಯುಲರ್ಲಿ ದೊಡ್ಡ ಮಠಗಳು, ಮಂದಿರಗಳು ಆ ಥರ ಇದ್ದಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಈ ಸಾಮೂಹಿಕ ವಿವಾಹಗಳು ಆಗ್ತಾ ಇರ್ತವೆ. ಅಲ್ಲಿಯೂ ಕೂಡ ಅದರ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಅಂತಂದೇಳಿ ಆಯೋಜಕರಲ್ಲಿ ಕೇಳಿಕೊಂಡು ಈ ಸರ್ಕಾರದ ವತಿಯಿಂದ ಆಯೋಜಿಸಲಾದ ಅಭಿಯಾನ ಯಶಸ್ವಿಯಾಗಲಿ ಅಂತೇಳಿ. ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯಬೇಕೆಂದಿದ್ದಲ್ಲಿ ದುಬಾರಿ ವೆಚ್ಚವನ್ನು ಭರಿಸಬೇಕಾಗುತ್ತದೆ. ಇದನ್ನರಿತ ಬಡವರ್ಗದ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ಪಡೆಯಲೆಂದು ದೂರದ ಉಕ್ರೇನ್ಗೆ ತೆರಳುತ್ತಾರೆ. ಸದ್ಯ ಉಕ್ರೇನ್ನಲ್ಲಿ ಯುದ್ಧ ತಲೆದೋರಿದ್ದು, ರಷ್ಯಾದ ಮದ್ದುಗುಂಡು ಮಿಸೈಲ್ಗಳ ಪ್ರತಾಪಕ್ಕೆ ಚಿಕ್ಕ ದೇಶ ಉಕ್ರೇನ್ ಅಕ್ಷರಶಃ ತತ್ತರಗೊಂಡಿದೆ. ಈ ಹಿನ್ನೆಲೆ ಭಾರತೀಯ ವಿದ್ಯಾರ್ಥಿಗಳು ತಾಯ್ನಾಡಿಗೆ ಮರಳುತ್ತಿದ್ದಾರೆ. ಹೌದು, ಕಡಿಮೆ ವೆಚ್ಚದಲ್ಲಿ ಉಕ್ರೇನ್ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ನೀಡಲಾಗ್ತಿದೆ. ಭಾರತದಲ್ಲಿ ನೀಟ್ ಪರೀಕ್ಷೆಯಿಂದಾಗಿ ಹಲವು ವಿದ್ಯಾರ್ಥಿಗಳು ವಂಚಿತಗೊಂಡು ಉಕ್ರೇನ್ಗೆ ತೆರಳುವ ಪರಿಸ್ಥಿತಿ ಬಂದೊದಗಿದೆ. ಕಳೆದ 12 ದಿನಗಳಿಂದ ಉಕ್ರೇನ್ನಲ್ಲಿ ಯುದ್ಧ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ನವೀನ್ ಎಂಬ ವಿದ್ಯಾರ್ಥಿ ಸಾವಿಗೀಡಾಗಿದ್ದಾನೆ. ಅದೇ ರೀತಿ ಆಪರೇಷನ್ ಗಂಗಾ ಅಭಿಯಾನದ ಅಡಿಯಲ್ಲಿ ಉಕ್ರೇನ್ನಿಂದ ವಿದ್ಯಾರ್ಥಿಗಳನ್ನು ಭಾರತಕ್ಕೆ ಕರೆತರಲಾಗುತ್ತಿದೆ. ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣ ನೀಡಲು ಪಡೆಯುತ್ತಿರುವ ಡೊನೇಷನ್ ನಿಲ್ಲಿಸಬೇಕು. ನೀಟ್ ಪರೀಕ್ಷೆಯನ್ನ ರದ್ದುಪಡಿಸಬೇಕು. ಯುದ್ಧದ ನೆಪದಲ್ಲಿ ಬೆಲೆ ಏರಿಕೆ ಮಾಡಬಾರದು. ಉಕ್ರೇನ್ ಯುದ್ಧದಲ್ಲಿ ಸಾವಿಗೀಡಾಗಿರುವ ನವೀನ್ ರವರ ಕುಟುಂಬಕ್ಕೆ ಭಾರತ ಸರ್ಕಾರದಿಂದ ಪರಿಹಾರ ನೀಡಬೇಕೆಂದು ಸಿಪಿಎಂ ಪಕ್ಷದ ಕಾರ್ಯಕರ್ತರಿಂದ
ಹೊಸಪೇಟೆಯ ಶ್ರಮಿಕ ಭವನದೆದುರು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಾಯಿತು. ವೈದ್ಯಕೀಯ ಶಿಕ್ಷಣದಲ್ಲಿ ಜನಸನಾವಳಿ ನಿಲ್ಲಲೇಬೇಕು. ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಜನಸನಾವಳಿ ನಿಲ್ಲಲೇಬೇಕು. ಇಂಧನ ನೆಪದಲ್ಲಿ ಏರುತ್ತಿರುವ ಬೆಲೆ ಏರಿಕೆ ಇಳಲೇಬೇಕು. ಇಂಧನ ನೆಪದಲ್ಲಿ ಬೆಲೆ ಏರಿಕೆ ಮಾಡುತ್ತಿರುವುದಕ್ಕೆ ಧಿಕ್ಕಾರ. ಇಂಧನ ನೆಪವನ್ನು ಬೆಲೆ ಏರಿಕೆ ಮಾಡುತ್ತಿರುವುದಕ್ಕೆ ಧಿಕ್ಕಾರ. ಉಕ್ರೇನ್ನಲ್ಲಿ ಸಾವಿಗೀಡಾದ ನವೀನ್ ಜಾರಕಿಹೊಳಿಗೆ ಪರಿಹಾರ ಕೊಡಲೇಬೇಕು. ಉಕ್ರೇನ್ನಲ್ಲಿರುವ ಭಾರತೀಯರನ್ನು ವಾಪಸ್ ಮರಳಿ ತರುವಲ್ಲಿ ವಿಳಂಬ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಉಕ್ರೇನ್ನಲ್ಲಿರುವ ಭಾರತೀಯರನ್ನು ಕೂಡಲೇ ವಾಪಸ್ ತರಲೇಬೇಕು. ಉಕ್ರೇನ್ನಲ್ಲಿರುವ ಭಾರತೀಯರನ್ನು ಮರಳಿ ತಾಯ್ನಾಡಿಗೆ ತರಲೇಬೇಕು. ಉಕ್ರೇನ್ನಲ್ಲಿರುವ ಭಾರತೀಯರನ್ನು ಮರಳಿ ತಾಯ್ನಾಡಿಗೆ ತರಲೇಬೇಕು. ಯುದ್ಧ ಬೇಡ, ಯುದ್ಧ ಬೇಡ, ಯುದ್ಧ ಬೇಡ. ಮುಂಬರುವ ಚುನಾವಣೆಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಉದ್ದೇಶದಿಂದ ಬಿಜೆಪಿ ಪಕ್ಷ ಹಲವು ಸಭೆ ಸಮಾರಂಭಗಳನ್ನು ಮಾಡತೊಡಗಿದೆ. ಈ ಹಿನ್ನೆಲೆ ಗಂಗಾವತಿಯಲ್ಲಿ ಕೊಪ್ಪಳ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿ ಸಭೆಯನ್ನು ಏರ್ಪಡಿಸಲಾಗಿ ದಿನಾಂಕ 6ರಂದು ಸಮಾರೋಪ ಸಮಾರಂಭ ಜರುಗಿಸಲಾಯಿತು. ಹೀಗೆ ದಿನಾಂಕ 6ರಂದು ಸಮಾರೋಪ ಸಮಾರಂಭಕ್ಕೆಂದು ಗಂಗಾವತಿಗೆ ತೆರಳಿದ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ರವರು ಆರಂಭದಲ್ಲಿ ರಾಣಾ ಪ್ರತಾಪ್ ಸಿಂಗ್ ರವರ ಪುತ್ಥಳಿಗೆ ಮಾಲಾರ್ಪಣೆಗೈದ ಬಳಿಕ ಜಿಲ್ಲಾ ಮಟ್ಟದ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಂಡು ದೀಪ ಬೆಳಗಿಸುವ ಮುಖೇನ ಸಮಾರೋಪ ಸಮಾರಂಭಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸಚಿವ ಆನಂದ್ ಸಿಂಗ್ ರವರು ಪಕ್ಷದ ಸಿದ್ಧಾಂತ ಹಾಗೂ ಕರ್ತವ್ಯ ಸೇರಿದಂತೆ ಪಕ್ಷದ ಸಂಘಟನೆ ಮಾಡುವ ದೃಷ್ಟಿಯಿಂದಾಗಿ ಕಾರ್ಯಕಾರಿಣಿ ಸಭೆಗಳ ಮೂಲಕ ತಿಳಿಸಿಕೊಡಲಾಗುತ್ತಿದೆ. ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕೆಂದಿದ್ದಲ್ಲಿ ಅದಕ್ಕೆ ಸಾಮಾನ್ಯ ಕಾರ್ಯಕರ್ತರ ಕೊಡುಗೆ ಬಹುದೊಡ್ಡದು. ಹಾಗಾಗಿ ಕಾರ್ಯಕರ್ತರು ಪಕ್ಷಕ್ಕೆ ಬಹುದೊಡ್ಡ ಶಕ್ತಿ ಎಂದರು. ಈ 3 ದಿವಸದಲ್ಲಿ ಸಂಘಟನೆಯ ಮುಖಾಂತರ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ ಇದು ಒಂದು ಕಾರ್ಖಾನೆ ತರ ವರ್ಕ್ಶಾಪ್ ಅಂತ ಹೇಳ್ತೀವಿ. ನಾವು ಕಾರ್ಯಕರ್ತರನ್ನ ತಯಾರನ್ನ ಮಾಡ್ತೀವಿ, ತರಬೇತಿ ಕೊಟ್ಟು ತಯಾರು ಮಾಡೋದು ಯಾವುದೋ ಯುದ್ಧಕ್ಕೆ ಅಲ್ಲ. ನಾವು ಒಂದು ಪಕ್ಷದ ಸೈನಿಕರಂದ್ರೆ ಒಂದು ಯುದ್ಧದ ರೀತಿಯಲ್ಲಿ ನಮ್ಮ ಪಕ್ಷವನ್ನ ಗಟ್ಟಿಯಾಗಿ ಎಂಥದೇ ಒಂದು ಪಕ್ಷಗಳು ವಿರೋಧ ಪಕ್ಷಗಳು ಬಂದಾಗ ಒಬ್ಬ ಕಾರ್ಯಕರ್ತನು ಉತ್ತರ ಕೊಡಬೇಕಾಗಿರ್ತಕ್ಕಂಥ ಶಕ್ತಿ ಇರಬೇಕನ್ನೋ ಒಂದು ನಿಟ್ಟಿನಲ್ಲಿ ಈ ಸಭೆಗಳನ್ನು ಮಾಡೋದು. ಎಲ್ಲೋ ನಾವು ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರು ಮಾತ್ರನೇ ಅಲ್ಲ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಆ ವಿರೋಧ ಪಕ್ಷದ ನಾಯಕ ಏನಾದರೂ ಟೀಕೆ ಮಾಡಿದಾಗ ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡುವಂತ ಶಕ್ತಿ ಮತ್ತು ವಿಶ್ವಾಸ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬರ್ತಿರೋದು. ಅದು ಸಂಘಟನೆ ಮುಖಾಂತರ. ಸಂಘಟನೆ ಮತ್ತು ಒಂದು ಪಕ್ಷ ಒಂದು ಬಂಡಿಯ ಎರಡು ಗಾಲಿ ಇದ್ದ ಹಾಗೆ. ಸಂಘಟನೆ ಇದ್ದಾಗೆ ಪಕ್ಷ ನಡೆಸೋಕ್ಕಾಗಲ್ಲ, ಪಕ್ಷ ಇದ್ದಾಗ ಸಂಘಟನೆ ನಡೆಸೋಕ್ಕಾಗಲ್ಲ. ಈ ಒಟ್ಟಾಗಿ ಸೇರಿದಾಗ ಮಾತ್ರನೇ ಒಂದು ದೇಶಕ್ಕೆ ಒಂದು ಶಕ್ತಿಶಾಲಿಯ ಸರ್ಕಾರವನ್ನು ಕೊಡೋದಕ್ಕೆ ಈ ನಮ್ಮ ಪಕ್ಷದ ಒಂದು ಸಿದ್ಧಾಂತ. ಇನ್ನು ಪಕ್ಕದಲ್ಲಿನ ಐತಿಹಾಸಿಕ ಅಂಜನಾದ್ರಿ ಬೆಟ್ಟವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ 100 ಕೋಟಿ ಮೊತ್ತದ ಅನುದಾನ ನೀಡುವುದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಎಲ್ಲ ಮುಖಂಡರ ಹಾಗೂ ಸಂಘ ಸಂಸ್ಥೆಗಳೊಂದಿಗೆ ಸಭೆ ನಡೆಸಿ ಆದಷ್ಟು ಬೇಗ ಅಂಜನಾದ್ರಿ ಬೆಟ್ಟವನ್ನು ಅಭಿವೃದ್ಧಿಪಡಿಸಲಾಗುವುದೆಂದು ತಿಳಿಸಿದರು. ಹನುಮನ ಜನ್ಮಸ್ಥಾನ ಇರತಕ್ಕಂಥ ಅಂಜನಾದ್ರಿ ಬೆಟ್ಟದಲ್ಲಿ ಇರತಕ್ಕಂಥ ಈ ಪವಿತ್ರವಾದಂಥ ಸ್ಥಾನಕ್ಕೆ ರಾಮನು ಬಂದಿದ್ದ. ಹಾಗಾಗಿ ಇದು ಒಂದು ಪವಿತ್ರವಾದಂಥ ಒಂದು ರಾಜ್ಯ. ಅದರ ಜೊತೆಗೆ ಉಡುಪಿ ಕೃಷ್ಣ ಉಡುಪಿಯಲ್ಲಿ ಬಂದು ದ್ವಾರಕದಿಂದ ಬಂದು ಉಡುಪಿಯಲ್ಲಿ ಅವರ ಒಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಆ ಒಂದು ಪುಣ್ಯಕ್ಷೇತ್ರ ಇರೋದ್ರಿಂದ ಕರ್ನಾಟಕ ಬಹಳ ಪವಿತ್ರವಾದಂಥ ಒಂದು ರಾಜ್ಯ ಅನ್ನೋ ಒಂದು ಮಾತನ್ನ ಪರಮ ಪೂಜ್ಯರಾದಂಥ ವಿದ್ಯಾಧೀಶ ಸ್ವಾಮಿಗಳು ಪಾಲಿಮಾರು ಮಠ ಉಡುಪಿ
ಅವರು ಒಂದು ಕಾರ್ಯಕ್ರಮ, ಒಂದು 7 ದಿವಸದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹೊಸಪೇಟೆಯಲ್ಲಿ. ಆ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಅವರು ಕೆಲವು ವಿಚಾರಗಳನ್ನು ಹೇಳಬೇಕಾದಾಗ ಪ್ರವಚನದಲ್ಲಿ ಹೇಳ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬರು ನಿನ್ನೆ ನಿನಗೆ ಕೊಪ್ಪಳ ಜಿಲ್ಲೆಗೆ ಹನುಮ ಜನ್ಮಸ್ಥಾನಕ್ಕೆ 100 ಕೋಟಿ ಕೊಟ್ಟಿದ್ವಿ, ಆದಷ್ಟು ಬೇಗ ಅದನ್ನು ಎಲ್ಲ ಅಲ್ಲಿರ್ತಕ್ಕಂಥ ಮುಖಂಡರನ್ನ ಕರೆದು ಸಭೆ ಮಾಡಿ ಎಷ್ಟು ಬೇಗ ಆಗ ಚಾಲೆಂಜ್ ಆಗಿ ತಗೋಬೇಕು ಅಂತ ಹೇಳಿದ್ದಾರೆ. ಈ ನಮ್ಮ ವಿಧಾನಸಭಾ ಅಧಿವೇಶನ ಮುಗಿದ ಮೇಲೆ ಖಂಡಿತವಾಗಲೂ ತಮ್ಮ ಸಲಹೆಯ ಪ್ರಕಾರ ನಾವು ಒಂದು ಸಭೆ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಕ್ಕೆ ಚಾಲನೆ ಕೊಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತೇನೆ. ಲಕ್ಷಾಂತರ ಅಂಧರ ಬಾಳಿಗೆ ಬೆಳಕಾಗಿ ಸಂಗೀತ ಸಾರಸ್ವತ ಲೋಕದ ಕಳಶವಾಗಿ ತ್ರಿಭಾಷಾ ಕವಿಯಾಗಿದ್ದ ಪಂಡಿತ ಪುಟ್ಟರಾಜ ಗವಾಯಿಗಳ 108ನೆಯ ಜನ್ಮದಿನವನ್ನು ಹೊಸಪೇಟೆಯಲ್ಲಿ ಆಚರಿಸಲಾಯಿತು. ಹೊಸಪೇಟೆಯ ಸೇವಿಯರ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹೊಸಪೇಟೆಯ ನೆಹರು ಕಾಲೋನಿಯಲ್ಲಿ ಬರುವ ಸೇವಿಯರ್ ಅಂಧತ್ವ ಚಾರಿಟೇಬಲ್ ಟ್ರಸ್ಟ್ ಕಚೇರಿಯಲ್ಲಿ ಪಂಡಿತ ಪುಟ್ಟರಾಜ ಗವಾಯಿಗಳ 108ನೆಯ ವರ್ಷದ ಜನ್ಮದಿನಾಚರಣೆ ಕೈಗೊಳ್ಳಲಾಗಿತ್ತು. ತನ್ನಿಮಿತ್ತವಾಗಿ ಗವಾಯಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಪಂಡಿತ ಪುಟ್ಟರಾಜ ಗವಾಯಿಗಳ 108ನೆಯ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ವೇಳೆ ಸೇವಿಯರ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಮಾತನಾಡಿ, ವಯಸ್ಕ ಅಂಧರಿಗೆ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಅಭಿವೃದ್ಧಿಯ ಅವಶ್ಯವಿದೆ. ಹಾಗಾಗಿ ನಮ್ಮ ಸಂಸ್ಥೆಯಿಂದ SSLCಯಿಂದ ಹಿಡಿದು ಡಿಗ್ರಿಯವರೆಗೆ ವಯಸ್ಕ ಅಂಧ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡಿಸುವ ಪ್ರಯತ್ನ ಮಾಡಿಕೊಂಡು ಬರಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ದಾನಿಗಳಿಂದ ಕಾಣಿಕೆ ಪಡೆದು ವಯಸ್ಕರ ಅಂಧ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬಳಸಲಾಗುತ್ತಿದೆ ಎಂದು ತಿಳಿಸಿದರು. ನನ್ನ ಹೆಸರು DN ಸಂತೋಷ್ ಕುಮಾರ್. ನಾನು ಸೇವಿಯರ್ ಚಾರಿಟಬಲ್ ಟ್ರಸ್ಟ್ ಫಾರ್ ದಿ ಡಿಸೇಬಲ್ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ. ಸಂಸ್ಥೆಯ ಉದ್ದೇಶ ಬಂದು ಸಂಸ್ಥೆಯಲ್ಲಿ ಏನು ವಯಸ್ಕರ ಅಂಧರಿಗೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಅಭಿವೃದ್ಧಿ ಆಗಬೇಕಾಗಿದೆ. ಆ ಶಿಕ್ಷಣದ ಅಭಿವೃದ್ಧಿಗಾಗಿ ನಾವು ಈ ಸಂಸ್ಥೆಯನ್ನು ತೆರೆದು SSLCಯಿಂದ PUC, ಸೆಕೆಂಡ್ PUC ಹಾಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಡಿಗ್ರಿವರೆಗೂ ಉಚಿತ ಶಿಕ್ಷಣದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಇವತ್ತು ನಮ್ಮಲ್ಲಿ ಇರುವಂಥ ಏನು 40 ಜನ ದೃಷ್ಟಿದೋಷವುಳ್ಳವರು ಶಿಕ್ಷಣ ಅಭಿವೃದ್ಧಿಗಾಗಿ ಸಾಗ್ತಾ ಇದ್ದಾರೋ, ಇವತ್ತು VNC ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆ, ಹಾಗೆ VNC ಹಾಗೆ ಮುನ್ಸಿಪಲ್ ಸ್ಕೂಲಲ್ಲಿ ಅಡ್ಮಿಷನ್ ಆಗಿದೆ, ಮುನ್ಸಿಪಲ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿದೆ. ಈ ಥರ ಹಾಗೆ TV ಡ್ಯಾಮ್ ಕಾಲೇಜಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ. ಈ ಥರ ವಿದ್ಯಾರ್ಥಿನಿಯರಿಗೆ ಶಿಕ್ಷಣದ ಅಭಿವೃದ್ಧಿಗಾಗಿ ನಾವು ಶ್ರಮವಹಿಸುತ್ತಿದ್ದೇವೆ. ಆದರೆ ಕಾಲೇಜ್ ಅಡ್ಮಿಷನ್ಸ್ ಆಗಿದ್ದಾರೆ ಅಂತಂದರೆ ಆ ಅಡ್ಮಿಷನ್ಸ್ಗೂ ಸಹಿತ ದಾನಿಗಳ ಹತ್ರ ಹೋಗಿ ನಾವು ಡೊನೇಷನನ್ನು ಕಲೆಕ್ಟ್ ಮಾಡಿ ಸಂಸ್ಥೆಯ ಈ ಒಂದು ಶಿಕ್ಷಣದ ವಿಷಯದಲ್ಲಿ ಕಣ್ಕಾಣದಿದ್ದವ್ರ ಕೈಲಿ ಯಾವುದೇ ಫೀಸ್ ಕಟ್ಟೋಕ್ಕಾಗಲ್ಲ ಅಂದ್ಬಿಟ್ಟು ದಾನಿಗಳು ಕೊಟ್ಟಂಥ ಈ ಒಂದು ಕಾಣಿಕೆಗಳಿಂದ ಪಡೆದು ನಾವು ಅವರ ಶಿಕ್ಷಣದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೇವೆ. ಅದಕ್ಕೆಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ಗುರುಪುಟ್ಟಜ್ಜವರು. ಅವರಿಂದ ನಾವು ಶಿಕ್ಷಣ ಕಲಿತು ಬಂದ್ವಿ. ಇವತ್ತು ಅವ್ರು ಕೊಟ್ಟಂಥ ಈ ವಿದ್ಯೆ ನಮ್ಮಂಥವ್ರ ಜೀವನದ ಯಶಸ್ವಿಗೆ ಅಜ್ಜವರು ನಮ್ಮನ್ನು ಜೀವನದ ದಾರಿ ತೋರಿಸಿದಂಥವ್ರು. ಅದೇ ದಾರಿಯಲ್ಲಿ ಅವರಷ್ಟು ನಾವು ಸಾಧನೆ ಮಾಡೋಕ್ಕಾಗದೆ ಹೋದರೂ ಸಹ ನಮ್ಮ ಶಕ್ತಿ ಅನುಗುಣವಾಗಿ ನಾವು ಸಾಧಿಸಬೇಕು ಅನ್ನೋದು ನಮ್ಮ ಒಂದು ಗುರಿ. ಅದಕ್ಕೆ ಅಜ್ಜವರ ದಯೆ ಮತ್ತು ಅಜ್ಜರ ಆಶೀರ್ವಾದ ಬೇಕಾಗಿದೆ. ಕಾರಣ ಇವತ್ತು ಮಾಡ್ತಿರುವಂಥ ಕಾರ್ಯಕ್ರಮ ವಿಶೇಷತೆ ಏನು ಅಂತಂದರೆ, ನಮ್ಮ ನಡೆದಾಡುವ ದೈವ ಮತ್ತು ಜಗತ್ತಿನ ವಿಶೇಷರಲ್ಲಿ ವಿಶೇಷ ಗುರುಗಳಾಗಿ ಕಣ್ಕಾಣದಿದ್ದವರು ಸಾಧಿಸಬಲ್ಲವರು, ಕಣ್ಕಾಣದಿದ್ದವರು ಯಾವುದರಲ್ಲೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ಇವತ್ತು ಗುರಿನ ಮುಟ್ಟಿ ಗುರುವಾಗಿ ಜಗತ್ತಿಗೆ ಬೆಳಕು ಚೆಲ್ಲದಂಥ ನನ್ನ ನಡೆದಾಡುವ ಗುರುಪುಟ್ಟಜ್ಜರ 108ನೇ ವರ್ಷದ ಜನ್ಮದಿನದ ಪ್ರಯುಕ್ತವಾಗಿ ಇವತ್ತು ಈ ಶುಭ ದಿನ ನಾವು ಆಚರಿಸ್ತಿದ್ದೇವೆ. ಅಜ್ಜವರ ಹುಟ್ಟಿದಬ್ಬದ ಪ್ರಯುಕ್ತವಾಗಿ ಇವತ್ತು ನಮಗೆ ಸ್ವಪ್ನ ಮ್ಯಾಮು ಮತ್ತು ನಮ್ಮ ವಿಜಯನಗರ ಚಾನಲು ಹಾಗೆ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಹಾಗೂ ನಮ್ಮ ಸಂಸ್ಥೆಯ ಬೋರ್ಡ್ ಕಮಿಟಿ ಸದಸ್ಯತ್ವ ನೇತೃತ್ವದಲ್ಲಿ ಈ ಒಂದು ಹುಟ್ಟುಹಬ್ಬದ ಅಜ್ಜರ
ಅಜ್ಜೋರು ಇವತ್ತು ನಮ್ಮೊಂದಿಗೆ ಇಲ್ಲದೆ ಹೋದರೂ ಅವರ ಆತ್ಮ ನಮ್ಮೆಲ್ಲರೊಂದಿಗೆ ಇದೆ, ಅವರ ದಯೆ ಇದೆ, ಅವರ ಆಶೀರ್ವಾದ ಇದೆ. ಸಾಧಿಸುವವರಿಗೆ ಬೇಕು ಛಲ ಅನ್ನೋದಕ್ಕೆ ಸಾಧಿಸುವವರಿಂದೆ ಗುರುಗಳು ಅನುಕೂಲ ಅವರ ಒಂದು ಆಶೀರ್ವಾದನೂ ಇದೆ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಹಿರಿಯರೆಲ್ಲ ಬಂದು ಆಶೀರ್ವಾದಿಸ್ತಾರದೆ ಈ ಒಂದು ಕಾರ್ಯಕ್ರಮದ ಅಜ್ಜರ ದಯೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ತೇನೆ. ಈಗ ರುದ್ರಭೂಮಿ ಅಡ್ಡಿ ಕುರಿತು ವರದಿ. ಕಾರಿಗನೂರು ಗ್ರಾಮದ ಸಾರ್ವಜನಿಕ ರುದ್ರಭೂಮಿಯ ಅಭಿವೃದ್ಧಿಪಡಿಸುವಲ್ಲಿ ಅರಣ್ಯ ಇಲಾಖೆಯಿಂದ ಅಡ್ಡಿಪಡಿಸಲಾಗುತ್ತಿದೆ ಎಂದು ಕಾರಿಗನೂರಿನ ನಿವಾಸಿಗರು ಆರೋಪಿಸಿದ್ದಾರೆ. ಈ ಅಂಶದ ಕುರಿತು ಸ್ಥಳ ಪರಿಶೀಲಿಸಿ ಸಮಸ್ಯೆಯನ್ನ ಇತ್ಯರ್ಥಗೊಳಿಸುವಂತೆ ನಗರಸಭೆಗೆ ಆಗ್ರಹಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಹೊಸಪೇಟೆ ನಗರಸಭೆಯ ಪೌರಾಯುಕ್ತ ಮನ್ಸೂರ್ ಅಲಿ ಅವರು ರುದ್ರಭೂಮಿಗೆ ಭೇಟಿ ನೀಡಿ ಕಾರಿಗನೂರು ನಿವಾಸಿಗರಿಂದ ಮಾಹಿತಿ ಪಡೆದರು. ಇನ್ನು ಇಲ್ಲಿನ ರುದ್ರಭೂಮಿ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಹಿನ್ನೆಲೆ ರುದ್ರಭೂಮಿಯ ಅಭಿವೃದ್ಧಿಗೆ ಅರಣ್ಯ ಇಲಾಖೆ ಅಡ್ಡಿಪಡಿಸುತ್ತಿದೆ. ತಲೆತಲಾಂತರದಿಂದ ಇದೇ ಪ್ರದೇಶದಲ್ಲಿ ಶವ ಸಂಸ್ಕಾರ ಮಾಡಿಕೊಂಡು ಬರಲಾಗ್ತಿದೆ. ಈಗ ಹೊಸದಾಗಿ ಅರಣ್ಯ ಇಲಾಖೆಯಿಂದ ಸುಖ ಸುಮ್ಮನೆ ತಗಾದೆ ತೆಗೆಯುತ್ತಿದೆ ಎಂದು ಕಾರಿಗನೂರು ಮುಖಂಡರು ಪೌರಾಯುಕ್ತರಿಗೆ ನೈಜ ಸಂಗತಿ ಕುರಿತಾಗಿ ಮಾಹಿತಿ ನೀಡಿದರು. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಅರ್ಹ ಬಡ ರೈತರಿಗೆ ಪಂಪ್ಸೆಟ್ ವಿತರಿಸಲಾಗುತ್ತದೆ. ಹೀಗೆ ದಿನಾಂಕ 7ರಂದು ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ಆಯ್ದ 20 ಫಲಾನುಭವಿಗಳಿಗೆ ಪಂಪ್ಸೆಟ್ ಜೊತೆಗೆ ಅದಕ್ಕೆ ಬೇಕಾದ ಅಗತ್ಯ ಪರಿಕರಗಳ ವಿತರಣೆಗೆ ಚಾಲನೆ ನೀಡಲಾಗಿದೆ. ಹೀಗೆ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ದಿನಾಂಕ 7ರಂದು ಪಟೇಲ್ ನಗರದಲ್ಲಿ ಬರುವ ಸಚಿವರ ಹಳೆ ಕಚೇರಿ ಆವರಣದಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಹಂಚಿಕೆ ಮಾಡಲ್ಪಟ್ಟ ಪಂಪ್ಸೆಟ್ ಹಾಗೂ ಅದಕ್ಕೆ ಬೇಕಾದ ಪರಿಕರಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸುವ ಮೂಲಕ ಸಾಂಕೇತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಸಚಿವ ಆನಂದ್ ಸಿಂಗ್ ರವರ ಆಪ್ತ ಸಹಾಯಕ ಗೋವಿಂದ್ ಕುಲಕರ್ಣಿಯವರು ಮಾತನಾಡಿ 2018-19ನೇ ಸಾಲಿನಲ್ಲಿ ಪಂಪ್ಸೆಟ್ ವಿತರಿಸಲು 20 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಕೋವಿಡ್ ಹಿನ್ನೆಲೆಯಲ್ಲಿ ತಡೆ ಹಿಡಿಯಲಾಗಿ ಈಗ 20 ಜನ ಫಲಾನುಭವಿಗಳಿಗೆ ಮೋಟಾರ್, ಪೈಪ್, ವೈರ್ ನೀಡಲಾಗುತ್ತಿದೆ. ಪಂಪ್ಸೆಟ್ ಪಡೆದ ರೈತರು ಮೋಟಾರ್ ಇಳಿಸುವ ಸಂದರ್ಭದಲ್ಲಿ ವಿದ್ಯುತ್ ಪೂರೈಕೆ ಮಾಡಲು ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ವಿಜಯನಗರ ಕ್ಷೇತ್ರ ಹೊಸಪೇಟೆ 2018 ಮತ್ತು 19ರಲ್ಲಿ 20 ಫಲಾನುಭವಿಗಳು ಆಯ್ಕೆಯಾಗಿತ್ತು. ಕೋವಿಡ್ ಬಂದಿರೋ ಪ್ರಯುಕ್ತ ಈ ಮೋಟಾರ್ ಮತ್ತು ಪಂಪ್ಗಳನ್ನು ಕೊಡುವಂಥದ್ದು ಸ್ವಲ್ಪ ತಡವಾಗಿದೆ. ಏನೋ ಇವತ್ತು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಬೇರೆ ಬೇರೆ ನಮ್ಮ ಕ್ಷೇತ್ರದ ಬೇರೆ ಬೇರೆ ಹಳ್ಳಿಗಳಲ್ಲಿ ಇರುವಂಥ ಫಲಾನುಭವಿಗಳನ್ನು ಆಯ್ಕೆ ಮಾಡಿ BCM ಇಲಾಖೆಯಿಂದ ಇವತ್ತು ಪಂಪು, ಮೋಟ್ರು ಮತ್ತು ಪೈಪ್ಗಳನ್ನೆಲ್ಲ ಕೊಡ್ತಾಯಿದ್ದಾರೆ. ಮತ್ತು KEB ಕನೆಕ್ಷನ್ ಕೊಡಲಿಕ್ಕೆ ಈಗಾಗಲೇ ಕಂಬಗಳನ್ನು ಸಹ ಇಳಿಸಲಾಗಿದೆ. ಇವರಿಗೆ ಮೋಟ್ರ್ ಇಳಿಸೋ ಸಮಯಕ್ಕೆ ಎಲ್ಲರಿಗೂ ಕರೆಂಟ್ ಕೊಡುವಂಥ ವ್ಯವಸ್ಥೆಯನ್ನು ಸಹ ಈಗಾಗಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಸನ್ಮಾನ್ಯ ಆನಂದ್ ಸಿಂಗ್ ಅವರ ಆದೇಶದ ಮೇರೆಗೆ ಈ ವರ್ಷ ಏನು 20 ಫಲಾನುಭವಿಗಳಾಗಿದ್ದು 20 ಫಲಾನುಭವಿಗಳ ಹೊಲಗಳಿಗೆ ನೀರಾವರಿ ಆಗುವಂಥ ಏನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ನಮ್ಮ ಎಲ್ಲ ಫಲಾನುಭವಿಗಳು ಅದನ್ನು ಸದುಪಯೋಗ ತಗೊಳ್ಳಿ. ಮುಂದಿನ ಜೀವನ ಅವ್ರದ್ದು ಚೆನ್ನಾಗಾಗಲಿ. ಅಲ್ಲಿ ಏನು ಬೆಳೆ ಬೆಳಿಬೇಕು ಬೆಳೆ ಬೆಳೆದು ನಮಗೆ ಅವರ ಜೀವನವನ್ನು ಸುಖಮಯವಾಗಲಿಕ್ಕೆ ಮಾನ್ಯ ಸಚಿವರು ಏನು ಯೋಜನೆ ಮಾಡಿದ್ರು ಆ ಯೋಜನೆ ಇವತ್ತು ಸಕ್ಸಸ್ ಆಗುವಂಥ ಹಂತದಲ್ಲಿದೆ. ಇದರ ಸದುಪಯೋಗ ತಗೋಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾರೆ. ಈಗ ಕಾಣೆಯಾದ ಗೃಹಿಣಿಯ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ ಹಂಪಿಯ ಪ್ರಕಾಶನಗರ ನಿವಾಸಿಯಾಗಿರುವ 24 ವರ್ಷದ ರಿಜ್ವಾನ್ ಎಂಬ ಗೃಹಿಣಿ ತನ್ನ 3 ಕಂದಮ್ಮಗಳೊಂದಿಗೆ ಮಾರ್ಚ್ 1ರಿಂದ ಕಾಣೆಯಾಗಿದ್ದಾಳೆ. ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿಕೊಂಡು ಬರುವುದಾಗಿ ಹೇಳಿ ಹೋದ ರಿಜ್ವಾನ್ ಎಂಬ ಮಹಿಳೆ ಈವರೆಗೂ ಮರಳಿ ಮನೆಗೆ ಬಂದಿರುವುದಿಲ್ಲ. ಕಳೆದ 6 ವರ್ಷಗಳ ಹಿಂದೆ ದಿಲೀಪ್ ಎಂಬ ವ್ಯಕ್ತಿ ಈಕೆಯನ್ನ ಮದುವೆಯಾಗಿದ್ದು 5 ವರ್ಷದ ಮಗು, 3 ವರ್ಷದ ಮಗು ಹಾಗೂ 2 ತಿಂಗಳ ಮಗು ಇದ್ದು ಈ 3 ಮಕ್ಕಳೊಂದಿಗೆ ಕಾಣೆಯಾಗಿರುವ ರಿಜ್ವಾನ್ ಕನ್ನಡ, ಉರ್ದು ಮತ್ತು ತೆಲುಗು ಭಾಷೆಯಲ್ಲಿ ಮಾತನಾಡುತ್ತಾಳೆ. ಈಕೆ ಯಾರಿಗಾದರೂ ಕಂಡು ಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸುವಂತೆ ಹಂಪಿ ಪ್ರವಾಸಿ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ.
ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಹಂಪಿ ಪೊಲೀಸ್ ಠಾಣೆ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.